ನೋಡೆ ನೀನು ಈ ಮನೆ ಸೊಸೆ, ಈ ಮನೆ ಸೊಸೆ ಅಂತ ಹೇಳಿದ್ಮೇಲೆ ನಾನು ಹೇಳೋದನ್ನ ಕೇಳು. ನೋಡು, ಊರಾಗೆಲ್ಲ ಹೋಗ್ಬಿಟ್ಟು ಪ್ರಚಾರ ಮಾಡ್ಬಿಟ್ಟು ಬರಬೇಕು. ಏನಂತ ಹೇಳು, ಓಟ್ ಏನಾದರೂ ಹಾಕಿದ್ರೆ ನಮ್ಮ ಅತ್ತೆಗೆ ಓಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಪೂರ ಪ್ರಚಾರ ಮಾಡ್ಬಿಟ್ಟು ಬರಬೇಕು, ಸರಿನಾ? ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ. ಈ ಮನೆಗಿದೆಯಾ, ಈ ಮನೆ ಊಟ ತಿಂತ ಇದೆಯಾ? ನಾನು ಏನು, ನಾನು ಹೆಂಗೆ ಅಂತ ಜನಗಳ ಹತ್ರ ನನ್ನ ಬಗ್ಗೆ ಹೇಳಿ 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 ಓಟ್ ಕೇಳ್ಕೊಂಬಿಟ್ಟು ಬರ್ಬೇಕು ನೀನು, ಸರಿನಾ? ಇಲ್ಲ ಅಂತಂದರೆ ನಾನೇ ಸುಮ್ಕೆ ಬಿಡೋಕ್ಕಿಲ್ಲ. ಅತ್ತೆ, ಈಗ ನಂಗೆ ಎಲೆಕ್ಷನ್ ಎಲ್ಲನೂ ನನಗೆ ಪ್ರಚಾರ ಮಾಡ್ಬಿಟ್ಟು ನನಗೆ ಅಭ್ಯಾಸನೇ ಇಲ್ಲ ಕಣತ್ತೆ. ಎಂದು ಎಲೆಕ್ಷನ್ ಪ್ರಚಾರ ಮಾಡಿಲ್ಲ. ದಯವಿಟ್ಟು ನನಗೆ ಮಾತ್ರ ಪ್ರಚಾರ ಮಾಡೋಕೆ ಮಾತ್ರ ಕರಿಬೇಡಿ, ನಂಗೆ ಇಷ್ಟನೂ ಇಲ್ಲ. ನಮ್ಮನೆಗೆ ಬಿಟ್ಟಿ ಕುಳ್ ತಿನ್ಕೊಂಡು ಕುಂತ್ಕೊಂತೀಗ? ಬಿಟ್ಟಿ ಕುಳ್ ತಿನ್ನೋಕಾಯ್ತದೆ ಹೋಗ್ಬಿಟ್ಟು ನನಗೆ ಓಟ್ ಹಾಕ್ರಿ ಅಂತ ಹೇಳ್ಬಿಟ್ಟು ನಿಮಗೆ ಪ್ರಚಾರ ಮಾಡೋಕ್ಕಾಗಿಲ್ವ ನಿನಗೆ? ಒಂದು ಪ್ರಚಾರ ಮಾಡೋಕ್ಕೂ ಸಾಯ್ತಿರಲ್ಲ. ನೋಡು, ನಂಗೆ ಅದೆಲ್ಲನೂ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳು. ಬಾಯಿ ಮುಚ್ಕೊಂಡು ನನ್ನ ಬಗ್ಗೆ ಹೇಳಿ 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 ಜನರಿಗೆ ಓಟ್ ಕೇಳ್ಬೇಕು ನೀನು. ಅತ್ತೆ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಬ್ಯಾಡ ಅಂತ ಹೇಳ್ಬಿಟ್ಟು. ನೋಡಿ, ಮತ್ತೆ ನಾನು ಏನಾರ ಓಟ್ ಕೇಳಕ್ಕೆ ಹೋದ್ರೆ ಚೆನ್ನಾಗಿರಕ್ಕಿಲ್ಲ. ಜನರು ಯಾರು ಓಟ್ ಹಾಕಿಲ್ಲ ಅಷ್ಟೇ. ನಾನೇನಾದ್ರು ಹೋಗ್ಬಿಟ್ಟು ಓಟ್ ಕೇಳಿದ್ರೆ ಲೇ, ನಿನ್ನ ನಾಟಕ ನನಗೆ ಸಂದಾಗ ಗೊತ್ತು. ನೋಡು, ಬಂದಿರೋ ಸೊಸೆನೇನಿಯ ಓಟ್ ಕೇಳಕ್ಕೆ ಬಂದವಳೆ ಅಂದರೆ 10 ಜನದಾಗ ಇಬ್ಬರಾದ್ರೂ ಓಟ್ ಹಾಕ್ತಾರೆ, ಸರಿನಾ? ಫಸ್ಟ್ ಹೋಗ್ಬಿಟ್ಟು ಓಟ್ ಕೇಳಿ ನಡಿ. ಸರಿಯತ್ತೆ, ಆಮೇಲೆ ನಾನು ಓಟ್ ಕೇಳಿ ಬಂದ ಮೇಲೆ ಯಾವುದೇ ಕಾರಣಕ್ಕೂ ನೀವಂತೂ ನನ್ನ ಯಾಕೆ ಕೇಳಿದೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನಾನು ಬೈದಾಡಂಗಿಲ್ಲ. ಸರಿ, ಏನಂತ ಓಟ್ ಕೇಳಬೇಕು ಹೇಳಿ, ಹೋಗ್ಬಿಟ್ಟು ಕೇಳ್ತೀನಿ. ಏನಂತ ಕೇಳಬೇಕು ಅಂತ ಹೇಳಿದ್ರೆ ನೋಡು, ಒಂದು ಕೆಲಸ ಮಾಡು. ಹೋಗ್ಬಿಟ್ಟು ನನ್ನ ಬಗ್ಗೆ ಹೇಳು ಜನರಿಗೆ. ನಮ್ಮ ಅತ್ತೆ ಹಂಗೆ, ನಮ್ಮ ಅತ್ತೆ ಹಿಂಗೆ ಅಂತ ಹೇಳ್ಬಿಟ್ಟು ಓಟ್ ಕೇಳು. ಆವಾಗ ಪಕ್ಕಾ ಓಟ್ ಹಾಕ್ತಾರೆ ನನಗೆ. ಹೋ, ಹೌದಾ ಅತ್ತೆ? ನಾನು ಎಂದೂ ಜೀವಮಾನದಾಗೂ ನಾನಂತೂ ಎಲೆಕ್ಷನ್ಗೆ ಯಾರು ಎಲೆಕ್ಷನ್ಗೂ ಓಟ್ ಕೇಳಿಲ್ಲ. ಓ ಸರಿ ಆಯಿತು. ನೀವು ಹೇಳ್ತಾ ಇದ್ದೀರ ಅಂದಮೇಲೆ ನಾನು ಕೇಳಲೇಬೇಕಲ್ವಾ? ಕೇಳ್ತೀನಿ ಬಿಡಿ, ಆಯಿತು. ಈಗ ಚೆನ್ನಾಗಿ ಅರ್ಥ ಆಯಿತು. ನಿಮ್ಮ ಬಗ್ಗೆ ಹೇಳ್ಬಿಟ್ಟು ನಾನು ಓಟ್ ಕೇಳಬೇಕು. ಈಗಲೇ ಹೋಗ್ತೀನಿ, ನಿಮ್ಮ ಬಗ್ಗೆ ಎಲ್ಲನೂ ಹೇಳ್ತೀನಿ, ಆಮೇಲೆ ನಾನು ಓಟ್ ಕೇಳ್ತೀನಿ. ಸರಿ ಹಂಗೇನಿಯ ಮಾಡು. ಹೋಗು, ಒಂದು 10-15 ಮನೆಗಾರ ಹೋಗ್ಬಿಟ್ಟು ಓಟ್ ಕೇಳು. ಸಿಗ್ತಾರಲ್ಲ ನಮ್ಮ ದಾರಿನಾಗೆಲ್ಲನೂ ಜನ, ಅವ್ರ ಹತ್ರ ಎಲ್ಲನೂ ಓಟ್ ಕೇಳಬೇಕು ನೀನು. ಸರಿಯತ್ತೆ, ಪಾಪ ನೀವು ಇಷ್ಟೆಲ್ಲ ಕೇಳ್ತಾ ಇದ್ದೀರ ಅಂದಮೇಲೆ ನಿಮ್ಮ ಬಗ್ಗೆ ಹೇಳ್ಬಿಟ್ಟು ನಾನು ಓಟ್ ಕೇಳಿಲ್ಲ ಅಂದರೆ ಮರ್ಯಾದಿರ್ತದೆ ಅತ್ತೆ. ಸರಿಯತ್ತೆ, ಆಯಿತು. ಹೋಗ್ಬಿಟ್ಟು ಓಟ್ನ ಕೇಳ್ಕೊಂಬಿಟ್ಟು ಬರ್ತೀನಿ. ಸರಿ ಹೋಗು, ನನ್ನ ಬಗ್ಗೆ ಒಂಚೂರು ಚೆನ್ನಾಗಿ ಹೇಳು. ಸರಿಯತ್ತೆ, ಚೆನ್ನಾಗಿ ಹೇಳ್ತೀನಿ. ಹಬ್ಬ, ಇವಳೆ ತಾನೇ ಅವತ್ತು ನನ್ನ ಮಾನ ಮರ್ಯಾದೆ ಎಲ್ಲನೂ 3 ಕಾಸು ಕಳೆದಿದ್ದು. ಇವಳೆ ತಾನೇ ಮನೆಯಾಳಿ. ಈಗ ನೋಡು, ಓಟ್ನ ಹೆಂಗೆ ಕೇಳ್ತಾಳೆ ಅಂತ ಹೇಳ್ಬಿಟ್ಟು. ಈಗ ನಾನು ಹೋಗ್ಬಿಟ್ಟು ಈಗ ಕೇಳು ಅಂತ ಹೇಳಿದ್ದಿಲ್ಲ, ಓಟ್ ಕೇಳ್ತಾಳೆ. ಅಯ್ಯೋ, ಭದ್ರಮ್ಮನ ಸೊಸೆನೇನೆಯಾ ಹೊಗಳಿ ಹೇಳ್ತಾವ್ರಲ್ಲ. ಭದ್ರಮ್ಮನ ಸೊಸೆ ಅತ್ತೆ ಬಗ್ಗೆ ಹಂಗಾದ್ರೆ ಒಳ್ಳೆ ಆಗಿರ್ತಾಳೆ ಬಿಡು ಅಂತ ಹೇಳ್ಬಿಟ್ಟು ಗ್ಯಾರಂಟಿ ನಂಗೆ ಜನ ಒಂದು 100 ಓಟನ ಬೀಳಲ್ವ ನನ್ನ ಸೊಸೆ ಕೇಳಿದ್ರೆ? 150 ಓಟ್ ಬೀಳಿ ಬಿಡು. ಓಟು ಬಹಳ ಮುಖ್ಯ. ನನ್ನ ಸೊಸೆ ಚೆನ್ನಾಗಿ ಕೇಳ್ಕೊಬಿಟ್ಟು ಬರ್ತಾಳೆ. ಅಕ್ಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು ಭದ್ರಮ್ಮನ ಸೊಸೆ ಅಲ್ವಾ? ಹ್ಞೂ ಕಣಕ್ಕ, ನನ್ನ ಭದ್ರಮ್ಮನ ಸೊಸೆನೇನಿಯ. ಹೇಳಮ್ಮಿ. ಅದೇ ಕಣಕ್ಕ, ಓಟ್ ಕೇಳನಿ ಅಂತ ಬಂದೆ. ನಿಮ್ಮ ಅತ್ತೆ ನಿನ್ನೂ ಆಗ್ಲೇನೇನಿಯ ಓಟ್ ಕೇಳಕ್ಕೆ ಇಳಿಸ್ಬಿಟ್ಲೇನು? ಪರವಾಗಿಲ್ಲ ಅಕ್ಕ. ನಮ್ಮ ಅತ್ತೆ ಬಗ್ಗೆ ಒಂದು 4 ಮಾತು ಹೇಳ್ಬಿಟ್ಟು ಓಟ್ ಕೇಳು ಅಂತ ಹೇಳೈತೆ ನಮ್ಮ ಅತ್ತೆ. ನಮ್ಮ ಅತ್ತೆ ಬಗ್ಗೆ ಹೇಳ್ತೀನಿ, ಕೇಳಿಸ್ಕ. ಒಟ್ಟು 420 ನಮ್ಮ ಅತ್ತೆ. ಅಷ್ಟೇ ಅಲ್ಲ, ಬರೀ 420 ಆದರೆ ಸರೋಯ್ತದೆ. ಅಯ್ಯೋ, ತಲೆನಾಗ ಬುದ್ಧಿ ಇಲ್ಲ. ಮನೆಗೆ ಹೆಂಗೆ ನೋಡ್ಕೋಬೇಕು ಅನ್ನೋದೊಂದು ಚೂರು ಗೊತ್ತಿಲ್ಲ. ನನ್ನಂತೂ ಯಾವಾಗಲೂ ಕಯ ಅಂತ ಬೈತಿತ್ತಾಳೆ. ಅಯ್ಯೋ, ಅಷ್ಟೇ ಅಲ್ಲ, ಊರಾಗಿರೋನೆಲ್ಲ ಬೈಕತ್ತಾ ಇತ್ತಾಳೆ. ಅಯ್ಯೋ, ನಿನ್ನ ಹೆಸರು ವಿಮ್ಲ ತಾನೆ? ನನಗೆ ಗೊತ್ತು ನಿನ್ನ ಬಗ್ಗೆ ನೀವು ಮನೆ ಬೈಕತ್ತಾ ಇದ್ಲು. ಒಯ್ಯಾರ ಮಾಡ್ಕೊಂಡು ಓಡಾಡ್ತಾಳೆ, ಒಯ್ಯಾರ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು. ಅಂದರೆ ನಮ್ಮ ಅತ್ತೆ 4 ಒಳ್ಳೆ ಮಾತು ಹೇಳು ಅಂತ, ಅಂದರೆ 4 ಮಾತು ಹೇಳು ಅಂತಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಅತ್ತೆ ಬಗ್ಗೆ ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ನನ್ನ ಬಗ್ಗೆ ಏನಿಯ ಮಾತಾಡಿದ್ಲ ಆ ಭದ್ರಮ್ಮ? ಕಣಕ್ಕ, ನಿನ್ನ ಬಗ್ಗೆ ಏನಿಯ ಮಾತಾಡಿದ್ದು? ನಮ್ಮ ಅತ್ತೆ ಹೇಳೈತೆ ಎಲ್ಲ 4 ವಿಷಯ ಹೇಳ್ಬಿಟ್ಟು ನೀನು ಓಟ್ ಕೇಳು ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು 4 ವಿಷಯ ಎಲ್ರಿಗೂ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆ 420, ಸರಿನಾ? ದಯವಿಟ್ಟು ನಮ್ಮ ಅತ್ತೆಗೆ ಓಟ್ ಹಾಕಬೇಕು. ಏನ ನಿಮ್ಮ ಅತ್ತೆಗೆ? ಇಷ್ಟೆಲ್ಲ ಹೇಳಿದ್ಮೇಲೂ ನಿಮ್ಮ ಅತ್ತೆಗೆ ಓಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅದು ಹೆಂಗೆ ಅನ್ಕೊಂಡೆ? ಓಟ್ ಹಾಕ್ತೀನಿ ಅಂತ ಅನ್ಕೊಂಬಿಟ್ಟ? ಸಾಧ್ಯನೇ ಇಲ್ಲ. ಅದು ನಿಮ್ಮ ಅತ್ತೆಗೆ ಈ ಜನ್ಮದಾಗ ಏನೇ ಸಾಧ್ಯ ಇಲ್ಲ ಬಿಡು ಓಟ್ ಹಾಕಕ್ಕೆ. ನೋಡಕ್ಕ, ನೀನು ಹಾಕ್ಬೇಕು ಬಿಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಹಾಕ್ತೀಯೋ ಬಿಡ್ತೀಯೋ, ನನಗೇನೋ ಓಟ್ ಕೇಳೋ ಜವಾಬ್ದಾರಿ ನಂದು, ಓಟ್ ಹಾಕೋ ಜವಾಬ್ದಾರಿ ನಿಂದು. ಹೇಳಿದ್ದೀನಿ, ಓಟ್ ಹಾಕೋಷ್ಟೇ ಏನಿಯಾ ನಮ್ಮ ಅತ್ತೆಗೆ. ನಾನೇನಾದರೂ ಇಲ್ದಿರೋದೇನಾದರೂ ಹೇಳಿದಿನ? ಇರೋದನ್ನು ಹೇಳಿದ್ದೀನಪ್ಪ, ಓಟ್ ಹಾಕ್ಲಿ ಅಂತ ಹೇಳ್ಬಿಟ್ಟು. ಆ ಮಳ್ಳಿಗೆ ಓಟ್ ಬೇರೆ ಹಾಕ್ತಾರೆ. ಮಕ್ಕಳ್ದಂಗೆ ಹೇಳ್ತೀನಿ ಅವಳಿಗೆ. ನನ್ನ ಬಗ್ಗೆ ಮಾತಾಡೋಕೆ ಅವಳಿಗೆ ಏನು ಯೋಗ್ಯತೆ ಐತೆ? ನನ್ನ ಬಗ್ಗೆ ಮಾತಾಡೋಕೆ ಗೊತ್ತಿಲ್ಲಲ್ಲ ಮಳ್ಳಿ. ಸರಿ, ನಾನು ಇನ್ನೂ ತುಂಬ ಜನ ಓಟ್ ಕೇಳಬೇಕು ಹೋಗ್ಬಿಟ್ಟು. ಸರಿನಾ, ನಾನು ಒಯ್ತೀನಿ. ನಮ್ಮ ಅತ್ತೆ ಏನಂತ ಹೇಳಿದ್ದು? ನನ್ನ ಬಗ್ಗೆ ಒಂದು 4 ವಿಷಯ ಹೇಳ್ಬಿಟ್ಟು ಓಟ್ ಕೇಳು ಅಂತ ತಾನೇ ಹೇಳಿದ್ದು. ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದೀನಲ್ಲ, ನಾನೇನು ಇಲ್ದಿರೋದನ್ನ ಹೇಳ್ತಾ ಇದ್ದೀನ? ಸುಳ್ಳಂತೂ ಹೇಳಲ್ಲಪ್ಪ, ನಿಜನೇ ಹೇಳೋದು ನಾನಂತೂ. ಅಜ್ಜಿ ಏನವ? ಅಜ್ಜಿ, ನಮ್ಮ ಅತ್ತೆ 420. ನಮ್ಮ ಅತ್ತೆ ಸರಿ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ಅತ್ತೆ ಅಂತ ಕಚಡ ಅಂತೂ ನೋಡೇ ಇಲ್ಲ. ಬರೀ ಕಂಡೋರ್ ಮನೆ ಹಾಳು ಮಾಡೋದು, ಕಂಡೋರ್ ಮನೆಗೆ ಎಲ್ಲನೂ ಫಿಟ್ಟಿಂಗ್ ಇಕ್ಕೋದು, ಇದನ್ನೇನೇನಿಯಾ ಮಾಡ್ತಿರ್ತಾಳೆ ಯಾವಾಗೂ. ಸರಿ ಇಲ್ಲ ಕಣಜ್ಜಿ, ಸರಿನಾ? ನಮ್ಮ ಅತ್ತೆ ಬಗ್ಗೆ ಹೇಳೋಕೆ ದಿನಗಳು ಸಾಕಾಗಲ್ಲ, ಆದರೆ 4 ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇನಿಯ. ಒಂಥರ 420 ಅಲ್ಲ, ಒಂಥರ 840 ನಮ್ಮ ಅತ್ತೆ. ನಿಮ್ಮತ್ತೆನಾ? ಭದ್ರಮ್ಮನ? ಭದ್ರಮ್ಮನೇ. ಆಯಮ್ಮನ ಬಗ್ಗೆ ಏನೇನು ಹೇಳ್ತಿರೋದು? ನಾನು ಕಂಡೋರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಬಿಟ್ರಾ?
ಅದಕ್ಕೆ ನಮ್ಮ ಅತ್ತೆ ಬಗ್ಗೆ ಹೇಳ್ಬಿಟ್ಟು ಓಟ್ ಕೇಳೋಣ ಅಂತ ಬಂದಿದ್ದೀನಿ. ದಯವಿಟ್ಟು ನಮ್ಮ ಅತ್ತೆಗೆ ಮಿಸ್ ಮಾಡಿದಂಗೆ ಓಟ್ ಹಾಕಿ, ಹಾಂ ಸರಿನಾ? ಮಿಸ್ ಮಾಡಬೇಡಿ. ಹಾಗೇನಿಯಾ ನಿಮ್ಮ ಬಗ್ಗೆ ಏನು ಮಾತಾಡ್ತಿತ್ತು ಮಳ್ಳಿ, ದುಡ್ಡು ಇಸ್ಕೊಂಡೋಗಿ ಸರಿಯಾಗಿ ಬಡ್ಡಿ ಕಟ್ಟಕ್ಕೂ ಯೋಗ್ಯತೆ ಇಲ್ಲ ಅವಳಿಗೆ ಅಂತ ಹೇಳ್ಬಿಟ್ಟು. ನೀವು ಮನೆ ಹತ್ರ ಬಂದಿದ್ರಲ್ಲ, ನಾನು ನೀವು ನೋಡಿದ್ದೀನಿ. ನೀವು ಹೋದ್ಮೇಲೆ ಮತ್ತೆ ಕ್ಯಾಕರ್ಸಿ ಥೂ ಅಂತ ಮಕ್ಕಂತ ಇತ್ತು. ಏನು ನನ್ನ ಬಗ್ಗೆ ಬೈಕಂತ ಇದ್ಲಾ? ಹ್ಞೂ ಕಣಜಿ, ನಿನ್ನ ಬಗ್ಗೆನೇ ಬೈಕತ್ತಾ ಇದ್ದಿದ್ದು. ಅಯ್ಯೋ ಮನೆಯಾಳಿ, ಒಂದಲ್ಲ ಎರಡಲ್ಲ, ಬಡ್ಡಿ ಅಲ್ಲ ಚಕ್ರ ಬಡ್ಡಿ ಕಟ್ಕೊಂಬಿಟ್ಟು ಬಂದಿದ್ದೀನಿ ಅವಳಿಗೆ. ಆದ್ರೂ ನನ್ನ ಬಗ್ಗೆನೇ ಮಾತಾಡ್ತಾಳೆ ಮಳ್ಳಿ. ಅವಳಂತೂ ಉದ್ದಾರ ಹಾಕಿಲ್ಲ, ಅವಳು ಹಾಳಾಗೋಯ್ತಾಳೆ. ನೋಡ್ತಾ ಇರು, ನನ್ನ ಬಗ್ಗೆ ಮಾತಾಡೋಕೆ ಅವಳಿಗೆ ಯಾವ ಯೋಗ್ಯತೆ ಐತೆ? ಸರಿಯಾಗಿ ಬಡ್ಡಿ ಕಟ್ತಾ ಇದ್ದೀನಿ, ಚಕ್ರ ಬಡ್ಡಿ ಕಟ್ತಾ ಇದ್ದೀನಿ, ಅಸ್ಲಿಗಿನ್ನ ಶಾನೆ ಬಡ್ಡಿ ನೆನೆಯ ಕಟ್ಟಿದ್ದೀನಿ. ನನ್ನ ಬಗ್ಗೆ ಮಾತಾಡ್ತಾಳ? ಅಜ್ಜಿ ನಂಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಅತ್ತೆಗೆ ಓಟ್ ಹಾಕಿ. ಯಾಕೆ ಕುಡ್ದಾಗ ಹಾಕ್ತೀನಿ? ಓಟ್ ಹಾಕ್ತಾರಂತ ಓಟ ಸುಮ್ಕೇನಿಯ ಹೋಗು. ಅಜ್ಜಿ, ನನ್ನ ಧರ್ಮ ಓಟ್ ಕೇಳೋದು ಅಷ್ಟೇನಿಯ. ನಾನು ಓಟ್ ಕೇಳ್ತಾ ಇದ್ದೀನಿ, ಹಾಕೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೋಡಿ ಹಾಕಿ, ಓಟ್ ಹಾಕಿ ಸರಿನಾ? ಹಾಕ್ತಾರೆ ಬಂದ್ಬಿಟ್ಟು ಯಾಕಡ್ದಾಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆಗೆ ಹೋಗ್ಬಿಟ್ಟು ಹೇಳು ನಾನು ಓಟ್ ಹಾಕ್ಬೇಕಂತೆ. ಓಟ ನಾನು ಯಾಕೆ ಹಾಕ್ಲಿ ಓಟ್ನ? ಸರಿ ಕಣಜಿ, ನಾನು ಇನ್ನೂ ಊರು ತುಂಬ ಕೇಳಬೇಕು ಇನ್ನು ನನಗೆ ಓಟ್ನ. ಅಯ್ಯೋ ನಿಮ್ಮಿಷ್ಟ ಕಣಜಿ, ನೀವೇನಾರ ಮಾಡ್ಕೊಳ್ಳಿ. ನನಗೂ ಬೇಜಾನೈತೆ ನನಗಂತೂ ಕೇಳೋದು ಓಟ್ನ. ಹೋಯ್ತೀನಿ. ಏನೇ ಆ ಬದ್ರಿ ನೋಡು, ನನ್ನ ಬಗ್ಗೆ ಹೆಂಗೆ ಬೈಕತ್ತಾಳೆ? ನಿನ್ನ ಬಗ್ಗೆನೇ ಅಲ್ಲ, ನನ್ನ ಬಗ್ಗೆನಾದ್ರು ಬೈಕೊಂಡವಳಂತೆ. ಅಲ್ಲ ಕಣಕ, ಈ ಬಿತ್ರಿದ ನೋಟ್ ಹಾಕ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ಯಾ? ದೇವ್ರನ್ನ ಹಾಕಿಲ್ಲ ಕಣಕ. ಅಲ್ಲ ಎಲ್ಲ 420 840 ಆಗಿತ್ಕೊಂಡು ನಮ್ಮ ಬಗ್ಗೆ ಏನೇ ಕೆಟ್ಟದಾಗ ಮಾತಾಡ್ತಾಳಲ್ಲ, ಅವಳಿಗೆ ಇನ್ನೆಷ್ಟು ದುರಂಕಾರ ಇರಬೇಡ ಹೇಳು. ಅದೇ ಮತ್ತೆ ಏನು ದುರಂಕಾರ, ಏನು ದೌಲತ್ ಮಾಡ್ತಾಳೆ ನೋಡು. ನೀನು ಏನು ಹೇಳಕ್ಕ? ನಾನಂತೂ ಓಟ್ ಹಾಕಿಲ್ಲ ಕಣಕ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ, ನಾನಂತೂ ಗ್ಯಾರಂಟಿ ಓಟ್ ಹಾಕಿಲ್ಲ. ನೋಡ್ತಿರು, ನಾನೇನು ಹಾಕ್ತೀನಿ ಅಂತ ಅನ್ಕೊಬಿಟ್ಟ. ನಾನು ಮೊದಲೇ ಓಟ್ ಹಾಕಿಲ್ಲ. ನನ್ನ ಬಗ್ಗೆ ನನಗೆ ಅಲ್ಲ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕಟ್ಟಿದ್ದೀನಿ, ಆದ್ರೆ ನನ್ನ ಬಗ್ಗೆ ನನಗೆ ಮಾತಾಡ್ತಾಳೆ ಅಂತ ಹೇಳಿದ್ರೆ ನಾನು ಯಾಕೆ ಓಟ್ ಹಾಕಬೇಕು? ನಾನು ಓಟ್ ಹಾಕಿಲ್ಲ. ಇವಳಿಗೆ ನಾ ಜಯಕ್ಕನೇ ಎಷ್ಟೋ ಮೇಲೆ ಸುಮ್ಕಿರು. ಆ ಜಯಕ್ಕ ಪಾಪ ಯಾರ ತಂಡ್ಗೂ ಹೋಗೋದಿಲ್ಲ, ಏನೂ ಮಾಡೋದಿಲ್ಲ. ಇದಕ್ಕಿನ್ನೂ ಆ ಜಯಕ್ಕಂಗೆ ಓಟ್ ಹಾಕಿದ್ರೆ ನೀನು ಎಷ್ಟೋ ವಾಸಿ. ನನಗೂ ಹಂಗೆ ಅನ್ನಿಸ್ತೈತಿ. ಜಯಕ್ಕಂಗೆ ಏನೇ ಓಟ್ ಹಾಕೋದು ಎಷ್ಟೋ ವಾಸಿ. ಬಾಕ ಹೋಗೋಣ, ಯಾರು ಹಾಕ್ತಾರೆ ಸುಮ್ಕೆ ನೀಯ? ಅದೇ ಮತ್ತೆ ನೋಡಿ ಹೋಗೋಣ. ಏನಕ್ಕ ಚೆನ್ನಾಗಿದ್ದೀನಕ್ಕ? ಕಣಮ್ಮ ಚೆನ್ನಾಗಿದ್ದೀನಿ. ಭದ್ರಮ್ಮನ ಸಸ್ಯೆ? ಕಣಕ್ಕ, ನಾನೇ ಭದ್ರಮ್ಮನ ಸಸ್ಯನೇ ನೀಯ. ಸಂದಾಕಿದ್ಯಾ? ಚೆನ್ನಾಗಿದ್ದೀನಿ. ಏನಮ್ಮ ಈಸ್ಯಾ? ಏನಿಲ್ಲ ಕಣಕ್ಕ, ನಮ್ಮ ಅತ್ತೆ ಅಂತೂ ಹುಟ್ಟು 840. ಅವಳು ಎಂಥ 840 ಅಂದರೆ ಬಾಯಿಗಿಂದ ಹೇಳೋಕ್ಕಾಗಿಲ್ಲ ಕಣಕ್ಕ. ಅಷ್ಟು 840 ಅಷ್ಟೇ ಅಲ್ಲ. ನಿಮ್ಮ ಬಗ್ಗೆ ಎಲ್ಲನೂ ಹೆಂಗಂದ್ರಂಗೆ ಏನೇ ಬೈಕತ್ತಾ ಇದ್ಲು ಗೊತ್ತಾ? ಒಂಚೂರು ಹಂಗು ಹಿಂಗೂ ಅಲ್ಲ, ಬೇಜಾನ್ ಹೆಂಗೆ ಸಿಕ್ಕರೆ ಹಂಗೆ ಏನೇ ಬೈಕೊಳ್ಳೋದು ಉಕ್ಕೊಳ್ಳೋದು ಮಾಡೋದು ಎಲ್ಲಾನು ಮಾಡ್ತಾಯಿದ್ಲು. ಸರಿಲ್ವಂತೆ ನೀವು? ಯಾವಳು ಹೇಳಿದ್ದಾನೆ ಸರಿಲ್ಲ ಅಂತ ಹೇಳ್ಬಿಟ್ಟು? ಯಾವಳು ಹೇಳಿದ್ದು? ನಮ್ಮ ಅತ್ತೆ ನಿನಗೆ ಹೇಳ್ತು. ನೀವು ಬಂದಿದ್ದೀರಲ್ವಾ ನಮ್ಮಂತಕ್ಕೆ ದುಡ್ಡು ಇಸ್ಕೊಂಡು ಸಾಲ ಇಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ನೀವು ಸಾಲ ಇಸ್ಕೊಂಡು ಹೋದ್ಮೇಲೆ ನಮ್ಮ ಅತ್ತೆ ಹೇಳ್ತಿತ್ತು, ಒಳ್ಳೆ ಇವಳು ಸರಿಲ್ಲ ಅಂತ ಹೇಳ್ಬಿಟ್ಟು. ಅವಳು ನೆಟ್ಕೊಳ್ಳಂತ ಅವಳು ನೆಟ್ಗಿದ್ರೆ ನನಗೆ ಹೇಳಕ್ಕೇಳು. ನನ್ನ ಬಗ್ಗೆ ಹೇಳೋಣ ಸುಮ್ಕಿರಕ್ಕಿಲ್ಲ ಅಷ್ಟೇ. ನಿನಗೆ ಮಾಡ್ತೀನಿ ಇದ್ರೊಳಗೆ ಸುಮ್ಕೆ ಬಿಟ್ಬಿಟ್ಟೆನಾ? ಮಂತಕ್ಕೆ ಹೋಗ್ಬಿಟ್ಟು ಮಾತಾಡ್ತೀನಿ ನಾನು. ನನ್ನ ಬಗ್ಗೆ ಮಾತಾಡೋಕೆ ಯಾವ ಯೋಗ್ಯತೆ ಐತೆ ಅದೆಲ್ಲ ನಂಗೆ ಗೊತ್ತಿಲ್ಲ ಕಣಕ್ಕ. ಓಟ್ ಹಾಕಕ್ಕ ನಮ್ಮ ಅತ್ತೆ ಕಣಕ್ಕ. ಎಲೆಕ್ಷನ್ ನಿಂತ್ಕೊಬಿಟ್ಟೈತೆ ಗೊತ್ತಲ್ಲ ನಿಮ್ಗೂ. ಇನ್ನೂ ಯಾವ್ಯಾವ ಗುರುತು ಅಂತ ಹೇಳ್ಬಿಟ್ಟು ಇನ್ನೂ ಆಯ್ಕೆ ಮಾಡಿಲ್ಲ ಕಣಕ್ಕ. ಆದ್ರೂ ನೀವು ಮಿಸ್ ಮಾಡಿದಾಗ ನಮ್ಮ ಅತ್ತೆಗೆ ಓಟ್ ಹಾಕಕ್ಕ. ಏನು ಓಟು ನಿಮ್ಮ ಅತ್ತೆಗೆ? ಮಾನ ಮರ್ಯಾದೆ ಬಿಟ್ಟಳು ನನ್ನ ಬಗ್ಗೆನೇ ಮಾತಾಡ್ತಾಳೆ ಅಂತಂದರೆ ನಾನು ಯಾಕೆ ಅವಳು ಓಟ್ ಹಾಕಬೇಕು? ನನ್ನ ಸತ್ರೂ ಅವಳು ಓಟ್ ಹಾಕಿಲ್ಲ. ನಾನು ಓಟ್ ಹಾಕ್ಬಿಟ್ರೆ ಅಷ್ಟೇ ಏನು ಯಾಕತ್ತೆ? ನಾನು ಹಾಕಕ್ಕಿಲ್ಲಪ್ಪ ಓಟ್ನ. ಯಾಕಕ್ಕ? ನಮ್ಮ ಅತ್ತೆ ಒಂದು 4 ಮಾತು ಹೇಳ್ಬಿಟ್ಟು ಓಟ್ ಕೇಳು ಅಂತ ಹೇಳೈತೆ. ಅದಕ್ಕೆ 4 ಮಾತು ಹೇಳ್ತಿದ್ದೀನಿ. 4 ಮಾತು ಕಡಿಮೆ ಐತೆನಕ್ಕ? ಏನೋ ಬಿಡಿ ನಿಮ್ಮಿಷ್ಟ. ನಮ್ಮ ಅತ್ತೆ ಓಟು ಕೇಳ್ಕೊಂಬಿಟ್ಟು ಬಾಮ್ಮ ಹೋಗ್ಬಿಟ್ಟು ಒಂದು ಕಡೆಯಿಂದ ಎಲ್ರಿಗೂ ಓಟ್ ಕೇಳ್ಕೊಂಬಿಟ್ಟು ಬಾ ಅಂತ ಹೇಳ್ತು. ನಾನು ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಓಟ್ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ನೀವು ನೋಡ್ರೆ ಓಟ್ ಹಾಕಿಲ್ಲ ಅಂತ ಹೇಳ್ತಿದ್ರಾ? ಓಟ್ ಹಾಕೋದು ಬಿಡೋದು ನಿಮಗೆ ಬಿಟ್ಟಿದ್ದು, ನನಗೆ ಬಿಟ್ಟಿದ್ದಲ್ಲ. ಓಟ್ ಹಾಕ್ತಿರೋ ಬಿಡ್ತಿರೋ ಅದೆಲ್ಲ ನಿಮ್ಮಿಷ್ಟ. ಓಟ್ ಕೇಳೋದು ಮಾತ್ರ ನನ್ನ ಜವಾಬ್ದಾರಿ. ಓಟ್ ಹಾಕಿ ಅಷ್ಟೇನೆ. ಹಾಕ್ತಾರೆ ನಮ್ಮ ಮನೆಯೊಳಗೆ ಓಟ್ ಬೇರೆ ಹಾಕ್ತಾರೆ. ಕ್ಯಾರ ತಗೊಂಡು ಹಾಕ್ತೀನಿ ಅಂತ ಹೋಗಿ ಹೇಳು. ಅವಳು ಇನ್ನೊಂದ್ಕಿಂತ ಓಟು ಗಿಟ್ಟು ಅಂತ ಏನೋ ಬಂದ್ಬಿಟ್ರೆ ಏನಾರು ತಗೊಂಡು ನೀಟಾಗಿ ಬಾರಿಸ್ತೀನಿ ಅಂತ ಹೇಳು. ಏನಕ್ಕ ನಿಮ್ಮಿಷ್ಟ. ನಮ್ಮ ಅತ್ತೆ ಪರ ಓಟ್ ಕೇಳೋ ಜವಾಬ್ದಾರಿ ನಂದು. ಓಟ್ ಹಾಕ್ತಿರೋ ಬಿಡ್ತಿರೋ ಅದೆಲ್ಲನೂ ನಿಮ್ಮ ಜವಾಬ್ದಾರಿ ಅಷ್ಟೇನೇ ನೀಯ. ಸರಿ ಕಣಕ್ಕ, ನಾನು ಇನ್ನೂ ಎಷ್ಟು ಒಂದು ಕಡೆ ಓಟ್ ಕೇಳಬೇಕು, ಇನ್ನೂ ಮುಗ್ದು ಹೋಗ್ಬಿಡುತ್ತೆ. ಹೋಗ್ಬಿಟ್ಟು ಓಟ್ ಕೇಳ್ಕೊಂಬಿಟ್ಟು ಬರ್ತೀನಿ ಸರಿನಾ? ದಯವಿಟ್ಟು ಮಿಸ್ ಮಾಡಿದ್ದಂಗೆ ಓಟ್ ಹಾಕಿ. ಏನು ಇವಳು ಹಿಂಗೆ ಓಟ್ ಕೇಳ್ಬಿಟ್ರೆ ಯಾವ ವ್ಯವಸ್ಥೆ ಆಗ್ತಾಳೆ ಇವಳು ಓಟ್ನ? ಒಬ್ಬರು ಹಾಕಕ್ಕಿಲ್ಲ ಇವಳಿಗಂತೂ ಓಟ್ನ. ಯಾರು ಹಾಕ್ತಾರೆ? ನಾನಂತೂ ನನ್ನ ಸತ್ರೂ ಹಾಕಕ್ಕಿಲ್ಲ ಓಟ್ನ ಬಿಡು. ನನ್ನ ಬಗ್ಗೆನೇ ಮಾತಾಡ್ತೀನಿ ಭದ್ರಮ್ಮ, ನಿನ್ನಂತೂ ಬಿಡಲ್ಲ ಬಿಡು. ಮಾಡ್ತೀನಿ ನಿನಗೆ ಸರಿಯಾಗಿ ಮಾಡ್ತೀನಿ. ನನ್ನ ಬಗ್ಗೆ ಮಾತಾಡಕ್ಕೆ ಬರ್ತೀಯೇನೆ ನೀನು? ಏನಜ್ಜಿ ಚೆನ್ನಾಗಿದ್ದೀನಜ್ಜಿ? ಚೆನ್ನಾಗಿದ್ದೀನಿ ಕಣವ. ನೀನು ಚೆನ್ನಾಗಿದ್ದೀಗ? ಕಣಜ್ಜಿ ನಾನು ಸೂಪರ್ ಆಗಿವ್ನಿ. ಇವನವ ಏನೋ ಮಾತಾಡಕ್ಕೆ ಬಂದ? ಏನಿಲ್ಲ ಕಣಜ್ಜಿ, ನಮ್ಮ ಅತ್ತೆ 420 840. ಅಯ್ಯೋ ನಿಮ್ಮ ಬಗ್ಗೆನೂ ಬೈಕತ್ತಾ ಇದ್ಲು. ಏನೋ ಬಂದ್ಬಿಟ್ಟು ಬಡ್ಡಿಗೆ ದುಡ್ಡು ಇಸ್ಕೊಂಡೋತಾಳೆ ಕೊಡಕ್ಕಿಲ್ಲ. ಹಂಗೆ ನಿಮ್ಮ ಮಗನ ಮದುವೆಗೆ ಅಂತ ಹೇಳ್ಬಿಟ್ಟು ಇಸ್ಕೊಂಡೋದಳು. ಅವಳಿಗೆಲ್ಲ ಅಕ್ಕಿ ಮುಟ್ಟೆ ಎಲ್ಲ ಒರೆಸ್ಕೊಳಿಸ್ದೆ ಮಾಡಲೇ ಇಲ್ಲ ಅಂತೇಳಿ ದುಡ್ಡು ವಾಪಸ್ ಕೊಡಲೇ ಇಲ್ಲ, ಅಕ್ಕಿ ಮುಟ್ಟೆನ ವಾಪಸ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಬೈಕತ್ತಾ ಇತ್ತು. ಯಾವಳು ಬೈಕತ್ತಾ ಇದ್ಲು? ನಮ್ಮ ಅತ್ತೆ. ಏನು ಅವಳು ನನಗೆ ಊಟ ಬಟ್ಟೆ ಕೊಟ್ಬಿಟ್ಟವಳಂತ? ಇಲ್ಲಾಂದ್ರೆ ಅವಳು ರೇಷನ್ ಕೊಟ್ಬಿಟ್ಟವಳಂತ? ನಿಮ್ಮ ಮಗನ ಮದುವೆಗೆಲ್ಲ ಕೊಟ್ಟಿದ್ಲಂತಲ್ಲ ನಮ್ಮ ಅತ್ತೆನೇನೆ. ಏನು ನನ್ನ ಮಗನ ಮದುವೆಗೆ ಕೊಟ್ಟಿದ್ಲಂತ? ಅಯ್ಯೋ ಮನೆಯಲ್ಲಿ ದುಡ್ಡು ಕೊಟ್ಬಿಡ್ತಾನೆ ನಾನು ಇಸ್ಕೊಂಬಿಟ್ಟು ಬಂದಿದ್ದು. ದುಡ್ಡು ಎಷ್ಟೆಲ್ಲ ದುಡ್ಡು ಗಿಡ್ಡು ಎಲ್ಲ ಕೊಟ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಬಿಟ್ಟು ಬಂದಿದ್ದೀನಿ ದುಡ್ಡೆಲ್ಲನೂ. ಇವಾಗ ನೋಡಿದ್ರೆ
ಹಿಂಗೆ ದುಡ್ಡು ಕೊಟ್ಟು ಅಕ್ಕಿ ಮುಟ್ಟೆ ಇಸ್ಕೊಂಬಂದಿದ್ದೀನಿ, ದುಡ್ಡು ಕೊಟ್ಬಿಟ್ಟು ರೇಷನ್ ಎಲ್ಲ ಅವ್ರ ಹತ್ರನೇ ಕೊಂಡ್ಕೊಂಡಿವ್ನಿ, ಬಿಟ್ಟು ಕೊಟ್ಟೋಳಂತ. ಅವಳು ನಾನು ಸುಮ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ, ಅವಳನ್ನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ನಿಮ್ಮ ಅತ್ತೆಗೆ ಓಹೋ ಹಿಂಗೆಲ್ಲ ಹೇಳ್ಕೊಂಬಿಟ್ಟು ಬರ್ತಾವಳೇನು ಊರು ತುಂಬಾನುವೆ, ನಾನೇ ಇಸ್ಕೊಂಡ್ಬಿಟ್ಟಿದ್ದೀನಿ ಫ್ರೀಯಾಗಿ ಅಂತ ಹೇಳ್ಬಿಟ್ಟು. ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ, ನಂಗೆ ಅದೇನು ಗೊತ್ತಿಲ್ಲ. ನಮ್ಮ ಅತ್ತೆ ಹೇಳಿದ್ದನ್ನು ಮಾತ್ರ ನಿಮ್ಗೆ ಹೇಳ್ತೀನಿ ಅಷ್ಟೇನಿಯ. ಅದು ಬಿಟ್ಬಿಟ್ಟು ನಾನು ಯಾಕೆ ನಿಮಗೆಲ್ಲ ಬೇರೆದೆಲ್ಲ ಹೇಳಕ್ಕೆ ಹೋಯ್ತೀನಿ. ನಮ್ಮ ಅತ್ತೆ ಹೇಳಿದ್ದು ನಿಮ್ಗೆ ಹೇಳ್ದೆ. ಸರಿ ಅದೆಲ್ಲ ಪಕ್ಕೋಕೆ ಇಟ್ಬಿಡಿ. ನಮ್ಮ ಅತ್ತೆ ಎಲೆಕ್ಷನ್ ನಿಂತೈತೆ ಗೊತ್ತಲ್ವಾ? ನಿಂತವಳೆ ಗೊತ್ತು. ಅದಕ್ಕೆ ನಿಮ್ಮ ಹತ್ರ ಓಟ್ ಕೇಳೋಣ ಅಂತ ಬಂದೆ. ಓಟ ಅವಳಿಗೆ ಓಟ್ ಹಾಕ್ತಾರ? ಓಯ್ ಬಿಂಡ್ರಿಗೆ ಅವಳಿಗೆ ಯಾರು ಓಟ್ ಹಾಕ್ತಾರೆ? ಯೋರಿಲ್ಲ, ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇನೇ. ಯಾಕಕ್ಕ ಮತ್ತೆ ಒಂದು 4 ಮಾತು ಹೇಳ್ಬಿಟ್ಟು ಓಟ್ ಕೇಳು ಅಂತು. 4 ಮಾತು ಹೇಳ್ಬಿಟ್ಟು ಓಟ್ ಕೇಳ್ತಿದ್ದೀನಿ, ನೀವು ಹಾಕಲ್ಲ ಅಂದರೆ ಹೆಂಗೆ ಹೇಳಿ? ನಾನು ಹಾಕಕ್ಕಿಲ್ಲ ಓಟ್ನ. ಇಷ್ಟೋಳು ನನ್ನ ಬಗ್ಗೆ ಮಾತಾಡಿದಳು, ಅವಳನ್ನ ಪುಕ್ಸಟ್ಟೆ ಕೊಟ್ಬಿಡೋಳಂತ. ಪುಕ್ಸಟ್ಟೆ ಕೊಟ್ಬಿಟ್ಟಿದ್ರೆ ಮಾತಾಡ್ತಾವಳಂತ ಅವಳ ಮಕ್ಕ ಮುಚ್ಚ. ನಾನಂತೂ ಏನಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ನಾನಂತೂ ಯಾವಳಿಗೂ ಓಟ್ ಹಾಕಕ್ಕಿಲ್ಲ, ಅಜ್ಜಯ್ಯಕ್ಕಂಗೆ ಓಟ್ ಹಾಕ್ತೀನಿ. ಆವಕ್ಕ ನನಗೆ ಎಷ್ಟೋ ವಾಸಿ. ಏನೋ ಕಣಕ್ಕ ಹೇಳೋದು ನೀ ಹೇಳ್ದೆ ಅಷ್ಟೇ. ನೀ ಓಟ್ ಹಾಕ್ಲಿ ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದಂಗೆ ಓಟ್ ಹಾಕಕ್ಕ. ಮಿಸ್ ಮಾತ್ರ ಮಾಡಕೋಬೇಡ. ನಮ್ಮ ಮತ್ತೆ ಸರಿನಾ? ನಮ್ಮ ಮತ್ತೆ ಏನೈತೆ ಇರೋದು ಇದ್ದಂಗೆ ಹೇಳಿದ್ದೀನಮ್ಮ. ನಾನು ಯಾರು ಇಲ್ದಿರೋದೇನಾರು ಹೇಳಿದಿನ? ನಮ್ಮ ಮತ್ತೆ ಒಂದು 4 ಮಾತು ಹೇಳ್ಬಿಟ್ಟೆ ನೀ ಓಟ್ ಕೇಳಬೇಕು ಅಂತ ಹೇಳಿತ್ತು. ನಾನು ಅದಕ್ಕೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಇರೋದನ್ನೇ ಒಂದು 4 ಮಾತು ಹೇಳ್ಬಿಟ್ಟು ನಿಮ್ಮನ್ನ ಓಟ್ ಕೇಳ್ತಾ ಇದ್ದೀನಿ. ದಯವಿಟ್ಟು ಮಿಸ್ ಮಾಡಿದಂಗೆ ನಮ್ಮ ಅತ್ತೆಗೆ ಓಟ್ ಹಾಕಿ. ಬೇಕಾದ್ರೆ ನಮ್ಮ ಅತ್ತೆ ಹತ್ರ ನೀವು ಬಂದ್ರು, ನಮ್ಮ ಅತ್ತೆ ಹತ್ರ ಕೇಳಿದ್ರು ನಾನು ಓಟ್ ಕೇಳಿದೆ ಅಂತಲೇ ತಾನೇ ಲೆಕ್ಕ. ಓಟ್ ಕೇಳಿದೆ ಅಂತಲೇ ಹೇಳಿ ಸರಿನಾ? ನೀನೇನೋ ಓಟ್ ಕೇಳ್ತೀಯಾ? ನಾನು ಓಟ್ ಹಾಕ್ಬಿಡ್ತೀನ. ನನ್ನ ಬಗ್ಗೆ ಮಾತಾಡಿರೋಳಿಗೆ, ನನ್ನ ಬಗ್ಗೆ ಮಾತಾಡಿರೋಣ ನಾನು ಸುಮ್ಕೆ ಅಂತೂ ಬಿಡಕ್ಕಿಲ್ಲ. ನೋಡು, ನನ್ನ ಬಗ್ಗೆ ಮಾತಾಡೋಳೆ ಅಂತ ಅಂದಮೇಲೆ ನಾನು ನಾನು ಏನು ಹಾಕಕ್ಕಿಲ್ಲ. ಹೋಗು. ನನಗೇನೋ ಪಾಪ ಬಿಡು, ಆಯಮ್ಮಂಗೇನೇ ಓಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಯಾವಾಗನ ಬಡ್ಡಿ ಕೇಳಿದ್ರೆ ಬಡ್ಡಿ ಕೊಡ್ತಾಳೆ, ಕಷ್ಟ ಅಂದರೆ ಕಾಸು ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ದುರಂಕರವಾಗಿ ಈಗೆಲ್ಲ ಮಾತಾಡಿದ್ಮೇಲೆ ಅವಳಿಗೆ ನಾನು ಹಾಕ್ಬಿಡ್ತೀನಿ ಓಟ. ಹೋಗಿ ನಾನು ಹಿಂಗೆ ಹೇಳ್ದೆ ಅಂತೇಳು, ಓಟ್ ಹಾಕಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವಜ್ಜಿ ಹಿಂಗೆ ಹೇಳಿದ್ಲು ಕಣತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಧೈರ್ಯವಾಗಿ ಹೇಳು, ನೋಡ್ಕೊತೀನಿ ಎಲ್ಲ ನನವೇ. ಸರಿ ಆಯಿತು, ನಾನು ಮಧ್ಯೆಗೆ ಏನು ಹೇಳಲ್ಲ ಪಾಪ. ನಮ್ಮ ಮತ್ತೆ ಬೇಜಾರು ಮಾಡ್ಕೊಬಿಡ್ತಾರೆ ಹೇಳ್ಬಿಟ್ರೆ. ಅದಕ್ಕೆ ನಾನು ಏನೂ ಹೇಳೋಕ್ಕೋಗಲ್ಲ ನಾನಂತೂ ಪಾಪ. ನೀವೇ ಹೇಳ್ಕೊಳ್ಳಿ. ಸರಿನಾ? ಸರಿ, ನಾನು ಇನ್ನು ಬರ್ತೀನಿ. ಇನ್ನೂ ಬೇಜಾನ್ ಜನದ ಮನೆಗೆ ಹೋಗ್ಬಿಟ್ಟು ಓಟ್ ಕೇಳಬೇಕು. ನಾವು ಓಟ್ ಕೇಳೋ ಅಭ್ಯಾಸನೇ ಇಲ್ಲ. ಆದರೆ ನಮ್ಮ ಮತ್ತೆ ಬಿಡ್ತಾ ಇಲ್ಲ. ಕೇಳು 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 ಓಟ್ ಕೇಳು ಅಂತ ಹೇಳ್ಬಿಟ್ಟು ಸುಮ್ಕೇನೆ ನನ್ನ ತಲೆ ತಿಂತೈತೆ. ಅದಕ್ಕೇನೆ ಓಟ್ ಕೇಳೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇರೋದು. ಸರಿ ಕಣಜಿ, ಇನ್ನೂ ಬೇಜಾನ್ ಕಡೆ ಕೇಳಬೇಕು. ಬರ್ತೀನಿ. ಒಂದು 20 ಮನೆಯನ್ನ ಕೇಳಬೇಕು ಇವತ್ತು ನಾನು ಓಟ್ನ. ಓಟಂತೆ ಓಟು ಇವಳು ಮಕ್ಕ ಮುಚ್ಚ. ನಾನು ಬಿಡಕ್ಕಿಲ್ಲ. ಮಂತಕ್ಕೆ ಹೋಗ್ಬಿಟ್ಟು ಗ್ರಾಚಾರ ಬಿಡಿಸ್ತೀನಿ. ನಾನು ಯಾಕೆ ಬಿಡಲಿ? ಸುಮ್ಕೆ ನೀನು ನಾನು ಬಿಡಕ್ಕಿಲ್ಲ ಬಿಡು. ಇರು, ಹೋಗಿ ಗಾಳಿ ಬಿಡಿಸ್ತೀನಿ.